ಹಲೋ, ವೆಲ್ಕಮ್ ಟು ಮಿಲೇನಿಯಸ್ ಗ್ರೂಪ್. ಸೊ ಮಿಲೇನಿಯಸ್ ಗ್ರೂಪ್ಗೆ ಸೇರೋ ಮೇನ್ ಉದ್ದೇಶ ಏನು? ನನ್ನ ಹೆಸರು ಓಂಕಾರ ಜೀವಿ ಅಂತ, ಬೆಂಗಳೂರಲ್ಲೇ ಇರೋದು. ಸೊ ಇದು ಹತ್ರ ಆಗಿರೋದ್ರಿಂದ ಅವಾಗ ಓಡಾಡ್ತಿರ್ಬೇಕಾದ್ರೆ ಕಾಣಿಸ್ತಿತ್ತು. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮೊದಲಿಂದನೇ ಇಂಟ್ರೆಸ್ಟ್ ಇತ್ತು ಅಂತ ಬರ್ತಿದೆ. ಸೊ ಇಲ್ಲಿ ಎಂಟ್ರಿ ಕೊಟ್ಟಾಗ ಗೊತ್ತಾಯಿತು, ಲೈಕ್ ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಎಲ್ಲ ಪ್ರಾಪರ್. ನಂಗೆ ಮನೇಲಿ ದುಡ್ಡು ಕೇಳಲಿಲ್ಲ ಅಂದರೂ ಇದ್ರೆ ಹಾಕೋದು. ಇನ್ವೆಸ್ಟ್ಮೆಂಟ್ ಚೆನ್ನಾಗಿತ್ತು ಅಂದರೆ ಪ್ರಾಫಿಟು ಬರ್ತಿರುತ್ತೆ, ಮನೆಗೂ ಕೊಡ್ಬೋದು. ನನಗೆ ಪಾಕೆಟ್ ಮನೆ ಕೇಳಲಿಲ್ಲ, ನನಗೆ ಯೂಸ್ ಆಗುತ್ತೆ. ಬಿಫೋರ್ ಜಾಯ್ನಿಂಗು ವಾಟ್ ವಾಸ್ ಯುವರ್ ಚಾಲೆಂಜಸ್? ಏನಿರ್ಬೋದು ನಿಮ್ಮ ಚಾಲೆಂಜಸ್? ಏನಾಗಿತ್ತು? ಚಾಲೆಂಜಸ್ ಅನ್ನೋಕ್ಕಿಂತ ಅಪ್ಪ ಮೊದಲೇ ಇಕ್ವಿಟಿಲಿ ಮಾಡ್ತಿದ್ರು, ಅವರು ನಂಗೆ ಹೇಳ್ಕೊಟ್ರು ಇನ್ವೆಸ್ಟ್ ಮಾಡೋದಂತ. ಓಕೆ ಬಟ್ ಶೇರ್ಸ್ ತೊಗೊತಿದ್ದೆ, ಬಟ್ ನಂಗೆ ಟ್ರೇಡಿಂಗ್ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ. ಓಕೆ ಮಾಡ್ತಿದ್ದೆ, ಬಟ್ ಲಾಸಸ್ಸು ಆಗ್ತಿತ್ತು, ಒಂದ್ಸತಿ ಪ್ರಾಫಿಟ್ ಆಗ್ತಿತ್ತು. ಸೊ ಅದರ ಒಂದು ಮೇನ್ ಉದ್ದೇಶ. ಓಕೆ, ನಮ್ಮ ಒಂದು ಟ್ರೈನಿಂಗು ಆ ಒಂದು ಚಾಲೆಂಜಸ್ಗೆಲ್ಲ ಸೊಲ್ಯೂಷನ್ ಸಿಗ್ತಾ? ಸಿಕ್ತು ಸರ್. ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ, ಅದಾದಮೇಲೆ ಆನ್ಲೈನ್ ಸೆಷನ್ಸ್ ಇರುತ್ತೆ, 1-to-1 ಸೆಷನ್ ಇದ್ದೇ ಇರುತ್ತೆ. ಅದರಿಂದ ನಂಗೆ ಲಾಂಗ್ ಟರ್ಮ್ ಗೊತ್ತಾಯ್ತು, ಶಾರ್ಟ್ ಟರ್ಮ್ ಗೊತ್ತಾಯ್ತು. ಇಕ್ವಿಟಿ ಈಸಿಯಾಗಿ ಅರ್ಥ ಆಯ್ತು, ಮತ್ತೆ F&O ಸೆಕ್ಷನ್, ಟ್ರೇಡಿಂಗ್ ಅದೆಲ್ಲ ಹೇಳ್ಕೊಂಡ್ಕೊಟ್ರು. ಓಕೆ, ಸೊ ನಿಮಗೆ ನಾಲೆಡ್ಜ್ ಅಂತೂ ಸಿಕ್ಕಿದೆ. ಓಕೆ, ಎನಿ ಒನ್ ರಿಸಲ್ಟು ಅಥವಾ ಪ್ರೌಡ್ ಫೀಲಿಂಗ್ ಮೂಮೆಂಟ್ ನಿಮ್ಗೆ ಏನಾದ್ರು ಸಿಕ್ಕಿದೆಯಾ ವರ್ಕ್ಶಾಪಲ್ಲಿ? ವರ್ಕ್ಶಾಪ್ 3 days ಇರುತ್ತಲ್ಲ, ಅದರಲ್ಲಿ ಸ್ಯಾಟರ್ಡೆ ಸಂಡೇ ನಾರ್ಮಲ್ ಥಿಯರಿಟಿಕಲ್ ಹೇಳ್ಕೊಂಡ್ಕೊಡ್ತಾರೆ, ಕ್ಯಾಂಡಲ್ಸ್ಟಿಕ್ಸ್ ಬಗ್ಗೆ ಎಲ್ಲ. ನೆಕ್ಸ್ಟ್ ಮಂಡೇ ಲೈವ್ ಸೆಷನ್ ಇದ್ದೇ ಇರುತ್ತೆ, ಮಾರ್ಕೆಟ್ ಓಪನ್ ಇರುತ್ತೆ. ಆ ಟೈಮಲ್ಲಿ ಟ್ರೇಡ್ ಮಾಡಿದೆ ನಾನು. ಅವರು ಲೈಕ್ ಹೇಳ್ಕೊಟ್ಟಿರೋದು ಆ ಥರ ಎಲ್ಲ ಸೇಮ್ ಬೇಸ್ಡ್ ಆಗಿ ನಾನು ಮಾಡಿದೆ, ಓನ್ ಟ್ರೇಡ್ ಥರ. ಓಕೆ, ಅರ್ನ್ ಮಾಡಿದೆ, ಪ್ರೌಡ್ ಫೀಲ್ ಅಂತು. ಓಕೆ, ಸೊ ಇದು ಒಂದು ಖುಷಿ ಮೂಮೆಂಟ್ ಹೇಳೋದಾದ್ರೆ 2 ದಿನಕ್ಕೆ ಮಾರ್ಕೆಟ್ ಏನು ಅಂತ ಅರ್ಥ ಮಾಡಿ 3ನೇ ದಿನ ರಿಯಲ್ ಆಗಿ ಮಾಡಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್. ನಿಮ್ಮ ಒಂದು ಈಗ ಪ್ರೆಸೆಂಟ್ ಟ್ರೇಡಿಂಗಲ್ಲಿ ಎಷ್ಟು ಕಾನ್ಫಿಡೆಂಟ್ ಇದ್ದೀರಾ? ವಿತಿನ್ 2 ಅವರ್ಸಲ್ಲಿ ನಾನು ಲೈವ್ ಟ್ರೇಡಿಂಗ್ ಮಾಡ್ಬೋದು, ನಾನೇ ಮಾಡೋದು. ಎಂಟ್ರಿ ಎಕ್ಸಿಟ್ ಎಲ್ಲ ನಾನೇ ಕ್ಯಾಂಡಲ್ ಸ್ಟಿಕ್ಸ್ ನೋಡಿಕೊಂಡು ಎಲ್ಲ ಹಾಕಿ ತೆಗಿತಿರ್ಬೋದು. ಸೊ ಅದರಲ್ಲಿ ಪ್ರಾಫಿಟ್ ಮಾಡೋದು, ನಾಟ್ ಲೈಕ್ 9 to 3 ಅಂತೇನಿಲ್ಲ, ವಿತಿನ್ 2 ಅವರ್ಸಲ್ಲೇ ಆಗೋಗುತ್ತೆ ಫುಲ್ಲು. ವಾವ್, ಸೊ ಫ್ಯಾಂಟಾಸ್ಟಿಕ್. ಸೊ ಕೆಲವು ಟ್ರೇಡರ್ಸ್ ನನ್ನ ಪ್ರಕಾರ 9 to 5 ಮಾಡಬೇಕು ಅಂತ ಇದ್ರು, ಬಟ್ ಆದರೆ ನೀವೇನಿದ್ದೀರಾ 2 ಅವರ್ಸಲ್ಲೇ ದುಡ್ಡು ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಾ. ಸೊ ಅಷ್ಟು ಲೆವೆಲ್ ಆಫ್ ಅಕ್ಯುರೇಸಿ ನೀವು ಪಡ್ಕೊಂಡಿದ್ದೀರಾ 3 days ವರ್ಕ್ಶಾಪಲ್ಲಿ ಅಂತ ಹೇಳ್ಬೋದಾ? ಹಾಂ ಸರ್. ಓಕೆ, ನಮ್ಮ ಒಂದು 3 days ವರ್ಕ್ಶಾಪಲ್ಲಿ ಬೆಸ್ಟ್ ಪಾರ್ಟ್ ನಿಮ್ಗೆ ಯಾವ್ದು ಅನಿಸ್ತು? ಫಸ್ಟ್ ಡೇ ನನಗೆ ಹೇಳ್ಕೊಂಡ್ಬಿಟ್ಟಿದ್ದು, ಲೈಕ್ 1 lakh ಹಾಕಿ 1 lakh ತೆಗಿತಾರೆ, ಅದು ಮಂತ್ಲಿ ಥರ. ಸೆಕೆಂಡ್ ಡೇ ಆಪ್ಷನಲ್ ಥರ ಬರುತ್ತೆ. ಓಕೆ, ನೀವು 10K ಕ್ಯಾಪಿಟಲ್ ಕಮ್ಮಿ ಇದ್ರೂ ಜಾಸ್ತಿ ಆಗ್ತಿರ್ಬೋದು, 10K ಹಾಕಿ 10K ಎತ್ಬೋದು. ಬಟ್ ಆ್ಯಂಡ್ ಥರ್ಡ್ ಡೇ ನಾನು ರಿಸಲ್ಟ್ ನೋಡಿದೆ, ನಾನೇ ಹಾಕಿ ತೆಗೆದೆ. ಸೊ ಗೊತ್ತಾಗುತ್ತೆ ಪ್ರಾಕ್ಟಿಕಲ್ ಆಗಿ, ಸೊ ಇದು ನಿಜ ಅಂತ. ಓಕೆ, ಆಫ್ಟರ್ ದಿಸ್ ವರ್ಕ್ಶಾಪ್ ನಿಮ್ಮ ಲೈಫ್ ಯಾವ ರೀತಿ ಡಿಫ್ರೆಂಟ್ ಆಗಿ ಚೇಂಜ್ ಆಗಿದೆ ಅಂತ ಹೇಳ್ಬೋದಾ? ಸೊ ನಾನು ಖುದ್ದಾಗಿ ಅರ್ನ್ ಮಾಡ್ತಿರೋದ್ರಿಂದ, ಮನೇಲಿ ದುಡ್ಡು ಕೊಡ್ತಿರೋದ್ರಿಂದ ಒಂಚೂರು ಲೀನಿಯನ್ಸ್ ಆಗಿ ಬಿಟ್ಟಿರ್ತಾರೆ, ಫ್ರೀ ಇರ್ತಾರೆ. ಓಕೆ, ಆ್ಯಂಡ್ ಪೇರೆಂಟ್ಸ್ ಆರ್ ಪ್ರೌಡ್ ಆಫ್ ಕೋರ್ಸ್. ಓಕೆ, ಇಟ್ ಮೀನ್ಸ್ ಬಿಫೋರ್ ಟ್ರೇಡಿಂಗು ನಿಮ್ಮ ಮನೇಲಿ ಏನೋ ಲೀನಿಯನ್ಸ್ ಕೊಟ್ಟಿಲ್ಲ, ಆಫ್ಟರ್ ಏನೋ ಇನ್ಕಮ್ ಸರ್ಟೈನ್ ಇನ್ಕಮ್ ಆದಮೇಲೆ ನಿಮಗೆ ಲೀನಿಯನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಎನಿವೈಸ್ ಇನ್ಕಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಫ್ಯಾಮಿಲಿ. ಸೊ ನಾವು ದಟ್ ನೀವು ಅದನ್ನು ಜನ್ರೇಟ್ ಮಾಡ್ತಾ ಇದ್ದೀರಾ. ಸೊ ವೆರಿ ಪ್ರೌಡ್ ಆಫ್ ಯು. ಈ ಒಂದು ಪ್ರೋಗ್ರಾಮ್ನ ನೀವು ಬೇರೆಯವ್ರಿಗೆ ರೆಕಮೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಏನಕ್ಕೆ ಅನ್ನೋದೇ ಹೇಳಬೇಕಾಗಿರುತ್ತೆ. ಇಷ್ಟಪಡ್ತೀನಿ ಅಂದರೆ ಲೈಕ್ ಫ್ರೆಂಡ್ಸ್ಗೆ ಆಲ್ರೆಡಿ ರೆಕಮೆಂಡ್ ಮಾಡಿದ್ದೀನಿ. ಆಲ್ರೆಡಿ ಮಾಡಿದ್ದೀರಾ? ಓ ಸೂಪರ್. 3 people ಜಾಯ್ನ್ ಆಗಕ್ಕೆ ರೆಡಿ ಆಗಿದ್ದಾರೆ. ಆ್ಯಂಡ್ ರೆಕಮೆಂಡ್ ಮಾಡೋದಕ್ಕಿಂತ ನಾವು ಖುದ್ದಾಗಿ ಮಾಡಿದ್ರು ನಾನು ಓಲ್ಡ್ ಏಜ್ ಆಗ್ತೀನಿ, ಫ್ಯೂಚರಲ್ಲಿ ನಂಗೆ ಯೂಸ್ ಆಗುತ್ತೆ. 9 to 5 ಜಾಬ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೂ ಫುಲ್ ಇದ್ರ ಮೇಲೆ ರಿಲೈ ಆಗ್ಬೋದು ನಾವು. ಓಕೆ, ಈಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೆಲವ್ರಿಗೆ ಹಲವಾರು ಡಿಫ್ರೆಂಟ್ ಕ್ವಶನ್ಸ್ ಇರುತ್ತೆ. ಓಕೆ, ಇವಾಗಲೇ ಜಾಯ್ನ್ ಆಗಬೇಕಾ, ಯಾವಾಗ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆಲ್ಲ ನಿಮ್ಮ ಕಡೆಯಿಂದ ಒಂದು ರೆಕಮೆಂಡೇಶನ್ ಹೇಳೋದಾದ್ರೆ? ಸ್ಟಾಕ್ ಮಾರ್ಕೆಟ್ ಅಂದರೆ ಎಲ್ಲರೂ ಗ್ಯಾಮ್ಲಿಂಗ್ ಅನ್ಕೊಂಡಿರ್ತಾರೆ. ಗ್ಯಾಮ್ಲಿಂಗ್ ಅಲ್ಲ, ಪ್ರಾಪರ್ ಗೈಡೆನ್ಸು, ನಿಮ್ಗೆ ನಾಲೆಜ್ ಇರಬೇಕು. ಸೊ ನಿಮ್ಗೆ ಏಜ್ ರಿಸ್ಟ್ರಿಕ್ಷನ್ ಅಂತ ಏನಿರಲ್ಲ. ಈಗ ಯೂತ್ ಆಗಲಿ, ನಾನು 19 ಇದ್ದೀನಿ, ಅಥವಾ 80, 90 ಓಲ್ಡ್ ಏಜ್ ಆದರೂ ಮಾಡ್ಬೋದು. ನಿಮಗೆ ಬೇಸಿಕ್ ನಾಲೆಜ್ ಗೈಡೆನ್ಸ್ ಎಲ್ಲ ಸಿಗಬೇಕು. ಮಿಲಿ ಗ್ರೂಪಿಗೆ ಬನ್ನಿ, ಹೇಳ್ಕೊಂಡು ಕೊಡ್ತಾರೆ, ಗೈಡೆನ್ಸ್ ಇರ್ತಾರೆ, ಸ್ಟಾಫ್ ಇರ್ತಾರೆ ಸರ್. ಓಕೆ, ಯುವರ್ ಸಿಂಪಲ್ ಕ್ವಶನ್ ಆನ್ಸರ್ ಹೇಳೋದಾದ್ರೆ ಇದಕ್ಕೆ ಯಾವುದೇ ರೀತಿ ಏಜ್ ರಿಸ್ಟ್ರಿಕ್ಷನ್ ಇಲ್ಲ. ಓಕೆ, ಸೊ ಫ್ಯಾಂಟಾಸ್ಟಿಕ್. ಓವರ್ ಆಲ್ ಫೀಡ್ಬ್ಯಾಕ್ ಹೇಳೋದಾದ್ರೆ 3 days ವರ್ಕ್ಶಾಪ್ ಆಗಿರ್ಬೋದು, ನಮ್ಮ ಒಂದು ಸರ್ವಿಸಸ್ಸು ಹೇಗಿದೆ ಅಂತ ಹೇಳ್ಬೋದಾ? 3 days ವರ್ಕ್ಶಾಪ್ ಅಟೆಂಡ್ ಮಾಡೋಕ್ಕಿಂತ ಒಂಚೂರು ಭಯ ಆಯಿತು. ಬಟ್ ಮೋಹನ್ ಸರ್ ಎನರ್ಜಿ, ಅವ್ರ ಕಾನ್ಫಿಡೆನ್ಸ್ ಕೊಡೋದ್ರಿಂದ ಇನ್ವೆಸ್ಟ್ ಮಾಡೋಕ್ಕೆ ಭಯ ಆಗ್ತಿಲ್ಲ. ಈಗ ಲಾಸ್ ಇರುತ್ತೆ, ಪ್ರಾಫಿಟ್ ಇರುತ್ತೆ, ಬಟ್ ಪ್ರಾಫಿಟ್ ಬಂದರೆ ಜಾಸ್ತಿ ಇರುತ್ತೆ. ಮೋಹನ್ ಸರ್ ಹೇಳ್ಕೊಡೋದ್ರಿಂದ ಈಸಿಯಾಗಿ ಅರ್ಥ ಆಗುತ್ತೆ. ಕನ್ನಡ ಬೇಸ್ಡ್ ಇದ್ದೇ ಇರುತ್ತೆ. ಸೊ ನಮ್ಮ ಏಜು ದೊಡ್ಡವರಾಗಲಿ ಯಾರಿಗಾರು ಇದ್ದೇ ಇರುತ್ತೆ. ಮತ್ತೆ ಇಲ್ಲಿ ನಾನು ಆಫೀಸಿಗೆ ಬರ್ತೀನಿ, ಎವ್ರಿ ಡೇ ಬಂದೇ ಬರ್ತೀನಿ. ಬಿಕಾಸ್ ಇಲ್ಲಿ ಬಂದರೆ ಫೋಕಸ್ ಆಗಿರ್ತೀನಿ, ಲೈವ್ ಟ್ರೇಡಿಂಗ್ ಮಾಡ್ತೀನಿ. ಆ್ಯಂಡ್ ಸ್ಟಾಫ್ ತುಂಬ ಸಪೋರ್ಟಿವ್ ಇರ್ತಾರೆ. ಓಕೆ, ಸೊ ಆ ಸಪೋರ್ಟಿವ್ ನಿಮಗೆ ಎವ್ರಿ ಡೇ ಹೆಲ್ಪ್ ಆಗುತ್ತಾ? ಆಗುತ್ತೆ. ಆ್ಯಂಡ್ ಲೈವ್ ಸೆಷನ್ ಇದ್ದೇ ಇರುತ್ತೆ, ಇಲ್ಲಿಲ್ಲ ಅಂದ್ರೆ ಮನೇಲಿದ್ದರೂ ಲೈವ್ ಸೆಷನ್ ಎಂಟ್ರಿ ಮಾಡ್ತಿರ್ಬೋದು. ಓಕೆ, ಸೊ ಬೋತ್ ಇನ್ಕ್ಲೂಡ್ ಮಾಡೋದಾದ್ರೆ ಸೊ ನೀವು ಎವ್ರಿ ಡೇ ಕನ್ಸಿಸ್ಟ್ ಆಗಿ ಇನ್ಕಮ್ ಮಾಡ್ಬೋದಾ? ಹಾಂ ಸರ್. ಓಕೆ, ಸೊ ಫ್ಯಾಂಟಾಸ್ಟಿಕ್.